ಕಾಲ್ ತುಳಿತ ಪ್ರಕರಣದಲ್ಲಿ ನಿನ್ನೆ ಪೊಲೀಸ್ ಅಧಿಕಾರಿಗಳನ್ನ ತಲೆದಂಡ ಮಾಡಿದಂಥ ಸರ್ಕಾರ ಇವತ್ತು ಅಧಿಕಾರದ ವಲಯದಲ್ಲಿ ಅಧಿಕಾರದ ಆಪ್ತ ವಲಯದಲ್ಲಿ ಗುಡಿಸಿಕೊಂಡಿದ್ದಂಥ ಅನೇಕ ಹಿರಿಯ ತಲೆಗಳನ್ನು ಇವತ್ತು ತಲೆದಂಡವಾಗಿ ನೀಡಿದೆ. ಪ್ರಮುಖವಾಗಿ ಈ ಒಂದು ಪ್ರಕರಣ ಎಂದೇ ಸರ್ಕಾರದ ಮಟ್ಟದಲ್ಲಿ ಸಚಿವರ ಮಟ್ಟದಲ್ಲಿ ದೊಡ್ಡ ಮಟ್ಟಿಗೆ ಚರ್ಚೆ ಆಗಿದೆ. ನಿನ್ನೆ ನಡೆದಂಥ ಕ್ಯಾಬಿನೆಟ್ ಮೀಟಿಂಗಲ್ಲೂ ಕೂಡ ತುಂಬ ಗಂಭೀರವಾದಂಥ ವಿಚಾರಗಳು ಚರ್ಚೆ ಆದವು. ಅದರಲ್ಲೂ ಕೂಡ ಸಂಪುಟ ಸಚಿವರೇ ನೇರವಾಗಿ ಮುಖ್ಯಮಂತ್ರಿಗಳ ವಿರುದ್ಧ ಅಥವಾ ಮುಖ್ಯಮಂತ್ರಿಗಳ ವಿಚಾರವಾಗಿ ನೇರವಾಗಿಯೇ ಮಾತನಾಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಹಾಗೆಯೇ ಪ್ರಶ್ನೆ ಮಾಡಿದ್ದಾರೆ, ಸಾಕಷ್ಟು ಭದ್ರತಾ ವೈಫಲ್ಯ ಆಗಿದೆ, ಪೊಲೀಸ್ ವೈಫಲ್ಯ ಆಗಿದೆ, ಇದಕ್ಕೆ ಯಾರು ಹೊಣೆ ಅನ್ನುವಂಥ ಚರ್ಚೆ ಕೂಡ ನಡೆದಿದೆ. ಈ ಕ್ಯಾಬಿನೆಟ್ ಒಳಗಡೆ ಏನಾಯಿತು ಅದರ ಇನ್ಸೈಡ್ ಸ್ಟೋರಿಯನ್ನು ನೋಡೋಣ ಬನ್ನಿ. ಆರ್ಸಿಬಿ ವಿರುದ್ಧ ಕೇಸ್ ಆಗುವ ಬಗ್ಗೆ ಮೊದಲೇ ವರದಿ ಕೊಟ್ಟಿತ್ತು ಟಿವಿ9. ಪೊಲೀಸ್ ಅಧಿಕಾರಿಗಳ ತಲೆದಂಡದ ಬಗ್ಗೆಯೂ ಸುಳಿವು ನೀಡಿತ್ತು ಟಿವಿ9. ಹೊಸ ಕಮಿಷನರ್ ಆಗಿ ಸೀಮಂತ್ ಕುಮಾರ್ ಆಯ್ಕೆ ಸಾಧ್ಯತೆ ಬಗ್ಗೆಯೂ ಹೇಳಿತ್ತು ಟಿವಿ9. ಸಂಪುಟ ಸಭೆಯಲ್ಲಿ ಕಾವೇರಿದ ಚರ್ಚೆಯ ಇನ್ಸೈಡ್ ಮಾಹಿತಿ ಬಿಚ್ಚಿಟ್ಟಿತ್ತು ಟಿವಿ9. ರಾಜ್ಯ ರಾಜಕೀಯದಲ್ಲೀಗ ಚಿನ್ನಸ್ವಾಮಿ ಕ್ರೀಡಾಂಗಣ ಬಳಿ ಕಾಲ್ತುಳಿತ ಪ್ರಕರಣ ಬಿರುಗಾಳಿ ಎಬ್ಬಿಸಿದೆ. ಸಂಭ್ರಮಾಚರಣೆ ಕ್ರೆಡಿಟ್ ಪಡೆಯಲು ಮುಂದಾಗಿದ್ದ ಸಿದ್ದರಾಮಯ್ಯ ಸರ್ಕಾರಕ್ಕೀಗ ಶೋಕಾಚರಣೆಯ ಹೊಡೆತ ತಟ್ಟಿದೆ. ನಿನ್ನೆ ಬೆಂಗಳೂರು ಪೊಲೀಸ್ ಕಮಿಷನರ್ ತಲೆದಂಡ ಆಯಿತು. ಇಂದು ಗುಪ್ತಚರ ಇಲಾಖೆ ಎಡಿಜಿಪಿ ಹೇಮಂತ್ ನಿಂಬಾಳ್ಕರ್ ಎತ್ತಂಗಡಿ. ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿಗೂ ಗೇಟ್ ಪಾಸ್. ಕಾಲ್ತುಳಿತದಿಂದ 11 ಮಂದಿ ಸಾವಿನಿಂದ ಜನಾಕ್ರೋಶಕ್ಕೆ ಬೆಚ್ಚಿಬಿದ್ದ ರಾಜ್ಯ ಸರ್ಕಾರ ಬೆಂಗಳೂರು ಪೊಲೀಸ್ ಕಮಿಷನರ್ ಹಾಗೂ ಹಲವು ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದೆ. ರಾತ್ರೋರಾತ್ರಿ ಹೊಸ ಪೊಲೀಸ್ ಕಮಿಷನರ್ ಅಧಿಕಾರ ಸ್ವೀಕರಿಸಿದ್ದಾರೆ. ಸಿಐಡಿ ಹಾಗೂ ನ್ಯಾಯಾಂಗ ತನಿಖೆಗೆ ಒಪ್ಪಿಸಿದೆ. ಆರ್ಸಿಬಿ, ಡಿಎನ್ಎ ಮತ್ತು ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಈ 3 ಸಂಸ್ಥೆಗಳನ್ನ ಪ್ರತಿನಿಧಿಸುವ ವ್ಯಕ್ತಿಗಳನ್ನ ಬಂಧಿಸಲಾಗ್ತಿದೆ. ಇದೀಗ ಮಹತ್ವದ ಬೆಳವಣಿಗೆಯಲ್ಲಿ ಗುಪ್ತಚರ ಇಲಾಖೆಯ ಎಡಿಜಿಪಿ ಹೇಮಂತ್ ನಿಂಬಾಳ್ಕರ್ ಅವರನ್ನ ಸರ್ಕಾರ ಎತ್ತಂಗಡಿ ಮಾಡಿದೆ. ಅಷ್ಟೇ ಅಲ್ಲ, ಸಿಎಂ ರಾಜಕೀಯ ಕಾರ್ಯದರ್ಶಿ ಗೋವಿಂದ ರಾಜು ಅವರನ್ನ ಹುದ್ದೆಯಿಂದ ಬಿಡುಗಡೆಗೊಳಿಸಿದೆ. ನಿನ್ನೆ ಸಂಪುಟ ಸಭೆಯಲ್ಲಿ ಸಿಎಂ ರಾಜಕೀಯ ಕಾರ್ಯದರ್ಶಿ ಬಗ್ಗೆಯೂ ಕೆಲ ಸಚಿವರು ತೀವ್ರ ಅಸಮಾಧಾನ ಹೊರಹಾಕಿದ್ರು. ಈ ಬಗ್ಗೆಯೂ ಟಿವಿ9 ವರದಿ ಮಾಡಿತ್ತು. ತರಾತುರಿಯಲ್ಲಿ ಕಾರ್ಯಕ್ರಮ ಆಯೋಜಿಸಿ ಸೂಕ್ತ ತಯಾರಿಯೂ ಇಲ್ಲದೆ ಖುದ್ದು ಮುಖ್ಯಮಂತ್ರಿಗಳನ್ನ ಭಾಗಿಯಾಗಿಸಿ ಸರ್ಕಾರಕ್ಕೆ ಮುಜುಗರ ತರಿಸಲಾಗಿದೆ ಎಂದು ಸಚಿವರೇ ಆರೋಪ ಮಾಡಿದ್ರು. ನಿನ್ನೆ ಸಂಪುಟ ಸಭೆಯಲ್ಲಿ ಕಾಲ್ತುಳಿತ ವಿಚಾರ ಬಿಸಿ ಚರ್ಚೆಯಾಗಿತ್ತು. ಚಿನ್ನಸ್ವಾಮಿ ಕ್ರೀಡಾಂಗಣದ ಕಾಲ್ತುಳಿತ ಎಲ್ಲಾ ಸಚಿವರು ಕೊತ ಕುದಿಯುವಂತೆ ಮಾಡಿತ್ತು. ಸಭೆ ಆರಂಭವಾಗ್ತಾ ಇದ್ದಂತೆ ಹಿರಿಯ ಸಚಿವರು ಘಟನೆಯ ಬಗ್ಗೆ ಚರ್ಚೆ ಆರಂಭಿಸಿದ್ರು. ಈ ದುರ್ಘಟನೆಗೆ ಕಾರಣ ತಿಳಿಯಲೇಬೇಕು ಎಂದು ಖುದ್ದು ಮುಖ್ಯಮಂತ್ರಿಗಳನ್ನ ಪ್ರಶ್ನಿಸಿದ್ರು. ಅದರಲ್ಲೊಬ್ಬ ಮುಖ್ಯಮಂತ್ರಿಗಳ ಆಪ್ತ ಸಚಿವರು ಆರ್ಸಿಬಿ ತಂಡದ ಬಗ್ಗೆಯೇ ಪ್ರಶ್ನೆ ಎತ್ತಿದ್ರು. ಇದೊಂದು ಲೀಗ್ ತಂಡ, ಖಾಸಗಿ ಕಂಪನಿ ಒಡೆತನದ ಟೀಮ್ಗೆ ಇಷ್ಟೊಂದು ಮಹತ್ವ ಕೊಡುವ ಅಗತ್ಯ ಏನಿದೆ? ಇವರೆಲ್ಲ ದುಡ್ಡಿಗಾಗಿ ಆಡೋದು. ದಿಸ್ ಟೀಮ್ ಈಸ್ ಓನ್ಲಿ ಫಾರ್ ಮನಿ. ಹೀಗಿದ್ದಾಗ ಈ ಕಾರ್ಯಕ್ರಮದ ಅವಶ್ಯಕತೆಯನ್ನ ಪ್ರಶ್ನಿಸಿದ್ದಾರೆ. ಅಷ್ಟೇ ಅಲ್ಲ, ಆರ್ಸಿಬಿ ತಂಡದ ಮ್ಯಾನೇಜ್ಮೆಂಟ್ ನಿಂದಾಗಿ ಇದೆಲ್ಲ ಆಗಿದ್ದು, ಅವರ ವಿರುದ್ಧ ಕೇಸ್ ದಾಖಲಿಸಿ ಎಂದು ಪಟ್ಟು ಹಿಡಿದ್ರು. ಅಲ್ಲದೆ ಆರ್ಸಿಬಿ ತಂಡದಿಂದ ಮೃತರ ಕುಟುಂಬಕ್ಕೆ ತಲಾ 1 ಕೋಟಿ ರೂಪಾಯಿ ಪರಿಹಾರ ಕೊಡಿಸಿ ಎಂದು ಹಿರಿಯ ಸಚಿವರೊಬ್ಬರು ಮುಖ್ಯಮಂತ್ರಿಗಳನ್ನ ಒತ್ತಾಯಿಸಿದ್ರು. ಅಲ್ಲದೆ ಆರ್ಸಿಬಿ ಈವೆಂಟ್ ಮ್ಯಾನೇಜ್ಮೆಂಟ್ ಸಂಸ್ಥೆ, ಡಿಎನ್ಎ ಹಾಗೂ ರಾಜ್ಯ ಕ್ರಿಕೆಟ್ ಸಂಸ್ಥೆ ಪದಾಧಿಕಾರಿಗಳನ್ನ ಕೇಸ್ ದಾಖಲಿಸಿ ಅರೆಸ್ಟ್ ಮಾಡುವಂತೆ ಒತ್ತಡ ಹೇರಿದ್ರು. ಇದಿಷ್ಟೇ ಅಲ್ಲ, ರಾಜ್ಯ ಕ್ರಿಕೆಟ್ ಸಂಸ್ಥೆ ಮನವಿ ಕೊಟ್ಟ ವಿಷಯ ಸರ್ಕಾರದ ಮೇಲಾಧಿಕಾರಿಗಳ ಗಮನಕ್ಕೆ ಏಕೆ ಬಂದಿಲ್ಲ? ಮೊದಲಿಗೆ ಯಾರೂ ಸಹ ಹೇಳಿಲ್ಲ ಎಂದು ಹಿರಿಯ ಸಚಿವರೊಬ್ಬರು ಕೇಳಿದ್ರು. ಇನ್ನು ಖುದ್ದು ಗೃಹ ಸಚಿವರೇ ಕ್ರಿಕೆಟ್ ಸಂಸ್ಥೆಗೆ ನಾವು ಪರಿಪರಿಯಾಗಿ ಹೇಳಿದ್ವಿ, 2 ದಿನ ಕಾಲಾವಕಾಶ ಕೇಳಿದ್ವಿ. ಆದರೂ ರಾಜ್ಯ ಸರ್ಕಾರದ ಮೇಲೆ ರಾಜಕಾರಣಿಗಳಿಂದಲೇ ಒತ್ತಡ ತಂದು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದು ಗೃಹ ಸಚಿವರು ಗರಂ ಆಗಿ ಹೇಳಿದ್ರು. ಕ್ರೀಡಾಂಗಣದ ಬಳಿ ಕಾಲ್ತುಳಿತದಿಂದ ಸಾವಾಗಿದ್ರು ಸಿಎಂ, ಡಿಸಿಎಂ ಅಥವಾ ಸಚಿವರಿಗಾಗಲಿ ಮಾಹಿತಿ ನೀಡಲಿಲ್ಲ. ವಿಧಾನಸೌಧ ಹಾಗೂ ಕ್ರಿಕೆಟ್ ಸ್ಟೇಡಿಯಂಗೆ ಸಚಿವರು ತೆರಳಿದಾಗಲೂ ಅವರಿಗೆ ಸೂಕ್ತ ಮಾಹಿತಿ ನೀಡಿಲ್ಲ. ಪೊಲೀಸ್ ಇಲಾಖೆಯ ದೊಡ್ಡ ವೈಫಲ್ಯ ಇದರಲ್ಲಿ ಎದ್ದು ಕಾಣ್ತಿದೆ. ಹೀಗಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳ ತಲೆದಂಡ ಆಗಲೇಬೇಕೆಂದು ಸಭೆಯಲ್ಲಿ ಒತ್ತಾಯಿಸಿದ್ರು. ಕಾರ್ಯಕ್ರಮ ಸ್ಟೇಡಿಯಂ ಅಲ್ಲಿ ಅವಶ್ಯಕತೆ ಇರಲಿಲ್ಲ, ಅವರು ಪರ್ಮಿಷನ್ ತಗೊಂಡಿರಲಿಲ್ಲ ಸ್ಟೇಡಿಯಂ ಅವರು. ಆಮೇಲೆ ಆರ್ಸಿಬಿ ಟೀಮ್ ಯಾರೋ ಫ್ರಾಂಚೈಸಿ ತಗೊಂಡಿದಾರಲ್ಲ, ಅವರು ಆ ಕಾರ್ಯಕ್ರಮ ಮಾಡಿದ್ದಾರೆ. ಪರ್ಮಿಷನ್ ತಗೊಳ್ಳದೆ ಮಾಡಿರ್ತಕ್ಕಂಥದ್ದು ತಪ್ಪು. ಅದಕ್ಕೆ ನೆನ್ನೆ ಕ್ಯಾಬಿನೆಟ್ ಮೀಟಿಂಗ್ ಆದಮೇಲೆ ಚರ್ಚೆ ಆಗಿ ಪರ್ಮಿಷನ್ ಇಲ್ಲದೆ ಫಂಕ್ಷನ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನೆನ್ನೆ ಪೊಲೀಸ್ ಅವ್ರ ಮೇಲೆ ಕ್ರಮ ತಗೊಂಡಿದ್ದಾರೆ. ಸಚಿವರ ಒತ್ತಡ ಹೆಚ್ಚಾಗ್ತಾ ಇದ್ದಂತೆ
ಈ ಬಗ್ಗೆ ಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರು ಪ್ರತ್ಯೇಕ ಸಭೆ ನಡೆಸಿ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ರು. ಅಂತಿಮವಾಗಿ ರಾಜ್ಯದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಎಂಬಂತೆ ಪೊಲೀಸ್ ಆಯುಕ್ತರನ್ನ ಅಮಾನತಿಗೆ ಸಿಎಂ ಕ್ರಮ ಕೈಗೊಳ್ಳಲಾಗಿದೆ. ಬೆಂಗಳೂರು ನಗರದ ಕಮಿಷನರ್ ಆಫ್ ಪೊಲೀಸ್, ಬೆಂಗಳೂರು ನಗರದ ಕಮಿಷನರ್ ಆಫ್ ಪೊಲೀಸ್ ಇವರನ್ನ ಅಮಾನತುಗೊಳಿಸಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಒಟ್ಟಾರೆ ಸರ್ಕಾರ ಮುಜುಗರ ತಪ್ಪಿಸಿಕೊಳ್ಳಲು ಹಲವರ ತಲೆದಂಡ ಮಾಡಿದೆ. ಆದ್ರಿದು ರಾಜಕೀಯ ಸಮರಕ್ಕೆ ನಾಂದಿಯಾಡಿದೆ. ಪ್ರಮೋದ್, TV9 ಬೆಂಗಳೂರು.